ಜೀವಂತವಾಗಿರೋವರೆಗೂ ಆ ಮನೆ ಹೊಸಲನ್ನು ದಾಟಲ್ಲ. ಒಂದು ವೇಳೆ ನಾನು ಸತ್ರು ಕೂಡ ನನ್ನ ಶವ ಕೂಡ ಆ ಮನೆಗೆ ಬರಲ್ಲ. ಏನ್ರಿ ನೀವು ಹೀಗೆಲ್ಲ ಮಾತಾಡ್ತೀರಾ? ನಿಮ್ ದಮ್ಮಯ್ಯ ಹಾಗೆಲ್ಲ ಮಾತಾಡ್ಬೇಡಿ ಅಂದ್ರೆ. ನೀನ್ ಇಲ್ಲಿಗೆ ಬಂದಿದ್ದಕ್ಕೆ ಅವನು ಹಾಗೆಲ್ಲ ಮಾತಾಡ್ತಿರೋದು. ಏನತ್ತೆ ನೀವು ಕೂಡ ಹಾಗೆ ಮಾತಾಡ್ತಿದ್ದೀರಿ? ಯಾರೇ ನಿಂಗತ್ತೆ? ನನ್ ಮಗ ಯಾವತ್ ನೀನ್ ಬೇಡ ಅನ್ಕೊಂಡು ಆ ಮನೆ ಹೊಸಲು ದಾಟದ್ನೋ ಅವತ್ತೇ ನನಗೂ ನಿನ್ಗೂ ಕೂಡ ಸಂಬಂಧ ಮುಗೀತು, ನೆನ್ಪಿಟ್ಕೋ. ಹೌದು, ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ತೀರ್ಮಾನ ಆಗೋಗಿದ್ಯಲ್ಲ, ಮತ್ತೆ ಇಲ್ಲಿಗೆ ಬಂದು ಕಣ್ಣೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ. ಹೋಗು. ನೀವು ಸರಿಯಾಗಿ ಹೇಳಿದ್ರಿ ಬಿಡಿ ಪದ್ಮಾತ್ಗೆ. ಜಾನಕಿ ಅಕ್ಕಂತರ ಪೂಜೆ ವ್ರತ ಮಾಡಕ್ ಬರಲ್ಲ, ಮಂತ್ರಗಳು ಹೇಳಕ್ ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನಾನ್ ಗರ್ವ ಪಡ್ತಿದ್ದೀನಿ ಅತ್ಗೆ. ಯಾಕೆ ಅಂದ್ರೆ ಅದ್ಯಾವುದು ಬರ್ದೇ ಇದ್ರು ಇವತ್ ನನ್ನ ಗಂಡನ್ ಜೊತೆನೇ ಇದ್ದೀನಿ. ಅದೆಲ್ಲ ಗೊತ್ತಿರೋರು ಗಂಡನ್ ಬಿಟ್ಟು ಆ ಮನೆನೇ ಹಿಡ್ಕೊಂಡು ಕೂತಿದಾರಲ್ಲ. ಮುಚ್ಚಬಾಯಿ. ಏಯ್, ಅವಳ ಬಾಯಿ ಯಾಕೋ ಮುಚ್ಚಿಸ್ತೀಯಾ? ಇಲ್ಲಿವರೆಗೂ ಅವಳು ಸರಿಯಾಗೇ ಮಾತಾಡಿದಾಳೆ. ಹೆಂಡತಿ ಅನ್ಸ್ಕೊಂಡವಳು ಗಂಡನ್ ಕಷ್ಟ ಸುಖದಲ್ಲಿ ಪಾಲ್ಗೊಂಡ್ರೇನೆ ಪುಣ್ಯ ಸಿಗತ್ತೆ ಹೊರತು ಗಂಡನ್ ಮನೆಯಿಂದ ಆಚೆ ಹಾಕಿ ಪೂಜೆ ಪುನಸ್ಕಾರ ಮಾಡಿದ್ರೆ ಪುಣ್ಯ ಸಿಗಲ್ಲ, ಪಾಪ ಸುತ್ಕೊಳತ್ತೆ. ಹೋಗೆ ಇಲ್ಲಿಂದ. ಹಾಗೆ ಹೇಳ್ಬೇಡಿ ಅತ್ತೆ. ನಿಮಗೂ ಕೂಡ ನನ್ನ ಮೇಲೆ ಕೋಪ ಇದ್ರೆ ನನ್ನನ್ನು ಬೈರಿ ಹೊಡೆದ್ಬೇಡಿ. ಆದ್ರೆ ನನಗ್ ಸಂಬಂಧ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ ಮಗನ ಕರ್ಕೊಂಡು ದಯವಿಟ್ಟು ಮನೆಗೆ ಬನ್ನಿ ಅತ್ತೆ. ರಾಜು, ನೀನಿವಾಗ ವ್ಯವಸಾಯ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಹೌದು, ಹಾಗೆ ಬೀಜನು ಬಿತ್ತಾ ಇದೀವಿ. ಬೀಜಗಳನ್ನ ನಾನ್ ತರಿಸಿದ್ದೀನಿ ರಾಜು. ಬಾವುಜಿ, ಇವು ಹೈಬ್ರಿಡ್ ಬೀಜಗಳು ರಾಜು. ಜಪಾನಿಂದ ಇಂಪೋರ್ಟ್ ಮಾಡಿಸಿದ್ದೀನಿ. ಈ ಬೀಜಗಳನ್ನ ನೀನ್ 2 ಎಕರೆಯಲ್ಲಿ ಬಿತ್ತಿದ್ರೆ 5 ಎಕರೆಯಲ್ಲಿ ಬಿತ್ತದಷ್ಟು ಫಸಲ್ ಸಿಗುತ್ತೆ. ಜೊತೆಗೆ ಈ ಬೀಜಗಳನ್ನ ಬಿತ್ತಿದ್ರೆ ನಿನ್ನ ಖರ್ಚು ಕಮ್ಮಿ, ಲಾಭ ಡಬಲ್ ಆಗುತ್ತೆ. ಕೆಲಸ ಮಾಡೋರ್ ಅವಶ್ಯಕತೆ ಕೂಡ ಇರೋದಿಲ್ಲ. ರಾಜು, ಒಂದ್ಸಲ ಈ ಬೀಜಗಳನ್ನ ಬಿತ್ತೋಣ, ನೋಡೋಣ.
ಪ್ರತಿ ಸಲ ತರ ಈ ಸಲನೂ ಅದಕ್ಕೆ ಕೈಲಿ ಕಾಯಿ ಓಡಿಸಿ ಪೂಜೆ ಮಾಡಿಸ್ಬೋದಲ್ವಾ? ಪ್ರತಿ ಸಲದ ಹಾಗೆ ಅದಕ್ಕೆ ಕೈ ಕಾಯಿ ಓಡ್ಸೋದಕ್ಕೆ ಈಗ ನಮ್ ಪರಿಸ್ಥಿತಿ ಮುಂಚಿನ ತರ ಇದೆಯೇನೋ? ನಿಂಗೇನಾದ್ರೂ ಬುದ್ಧಿ ಇದೆಯೇನೋ? ನಮ್ಮನ್ ಬೀದಿಗೆ ತಂದು ನಿಲ್ಲಿಸ್ತೋಳ್ ಕೈಲಿ ಪೂಜೆ ಮಾಡಿಸ್ಬೇಕಾ? ನಾವು ಖಾಲಿ ಕೈಯಲ್ಲಿ ಮನೆಗೆ ಬಂದಾಗ ವಸ್ತುಗಳನ್ನೆಲ್ಲ ತಂದ್ಕೊಟ್ಟು ದೇವತೆ ತರ ನಮ್ಮ ಹಸುವಿನ ನೀಗ್ಸಿದಾಳೆ. ಈಗ ಬೀಜಗಳನ್ನ ಎಲ್ಲಿಂದಾನೋ ತಂದು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಮ್ಗೆ ಸಹಾಯ ಮಾಡ್ತಿದ್ದಾಳೆ. ಇಂತೋಳ್ ಕೈಲಿ ತೆಂಗಿನಕಾಯಿ ಒಡಿಸಿ ಕೆಲಸ ಶುರು ಮಾಡಿದ್ರೆ ಎಲ್ಲ ಶುಭ ಆಗುತ್ತೆ ಕಣೋ. ಅಂತೋಳ್ ಕೈಲಿ ತೆಂಗಿನಕಾಯಿ ಒಡಿಸಿದ್ರೆ ಅಶುಭನೇ ಆಗೋದು. ಏನಮ್ಮ, ನಮಗ್ ಸಹಾಯ ಮಾಡಿರೋ ಅದೇ ಕೈಯಾರೆ ಕಾಯಿ ಒಡೆದು ನಮ್ ರಾಜಾರಾಮ್ ಜೊತೆ ಸೇರಿ ಕೆಲಸ ಶುರು ಮಾಡಮ್ಮ.